ತಿನ್ಬಾರ್ದು ಅಂತ ಹೇಳೋದು ಇವಳೆ, ತಿನ್ಬೇಕು ಅಂತ ಹಠ ಮಾಡೋದು ಇವಳೆ. ಹೇಗಪ್ಪ ಇವಳನ್ನ ಸಂಭಾಳಿಸೋದು? ಬಾ ನಮಸ್ಕಾರ ಸರ್. ನಮಸ್ಕಾರ ಸೂರ್ಯ ಅವರೇ. ಪದ್ಯದ ಒಗಟನ್ನ ಬಿಡಿಸಿದಿರಿ ಅಂತ ಹೇಳಿದ್ರಿ, ಕೇಳಿ ತುಂಬಾ ಸಂತೋಷ ಆಯ್ತು. ಅದರಲ್ಲಿ ಸೂರ್ಯಮಣಿ ಬಗ್ಗೆ ಏನಾದರೂ ಇದೆಯಾ? ನನಗೆ ಹಾಗನ್ನಿಸ್ತಾ ಇಲ್ಲ ಸೂರ್ಯ ಅವರೇ. ನೋಡಿ, ಈ ಪದ್ಯದಲ್ಲಿ ಹೀಗ್ ಬರೆದಿದ್ದಾರೆ: ಮಾಸಿದ ಮಸಿ ಮಡಚಿಟ್ಟ ರಹಸ್ಯದ ಸುಳಿವು ಅಂತ ಇದೆ. ಅದರ ಅರ್ಥ ಸೂರ್ಯಮಣಿನ ಸೂಚಿಸೋದಿಲ್ಲ, ಬದಲಾಗಿ ಅದು ಇರೋಂಥ ನಿಖರವಾದ ಜಾಗದ ರಹಸ್ಯದ ಸುಳಿವನ್ನ ಹೇಳುತ್ತೆ. ಮಾಸಿದ ಮಸಿ ಅಂದ್ರೆ ಕದ್ದ ಕೈಗಳ ಕುರುಹು ಇಲ್ಲದೆ ಇರುವಂಥದ್ದು. ಅಂದ್ರೆ ಆ ಸೂರ್ಯಮಣಿನ ಕದ್ದ ವಂಶಸ್ಥರ ಕುರುಹು ಈಗ ಇಲ್ಲದೆ ಇರುವಂಥದ್ದು. ಇಲ್ಲಿ ನೋಡಿ, ರವಿಯ ರಶ್ಮಿಯಲ್ಲಿ ಜೋಡಿ ಋಷಿಗಳ ತಾಣ ಕಾಯುತ್ತಿದೆ ಭರವಸೆಯ ಗಣಿ. ಅಂದ್ರೆ ಇದನ್ನ ನಾವು ಬೆಳಗಿನ ಜಾವದಲ್ಲಿ ಹುಡುಕಬೇಕಾಗತ್ತೆ. ಜೋಡಿ ಋಷಿಗಳ ತಾಣ ಅಂದ್ರೆ ಈ ಋಷಿಮುನಿಗಳು ಏನೇ ತಪ್ಪು ಮಾಡಿದ್ರು ಅವರು ಮುಂದಿನ ಜನ್ಮದಲ್ಲಿ ಮರಗಳಾಗಿ ಜನ್ಮ ತಾಳ್ತಾ ಇದ್ರು ಅಂತ ಪುರಾಣದಲ್ಲಿ ಉಲ್ಲೇಖ ಇದೆ. ಇನ್ನು ಭರವಸೆಯ ಗಣಿ ಅಂತಂದ್ರೆ ನಾವೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವೋ ಅದು ನಮ್ಗೆ ಆ ಜಾಗದಲ್ಲಿ ಸಿಗುತ್ತೆ ಅಂತ ಅರ್ಥ. ದೇವಿ ನದಿಯ ದಡ, ಧ್ರುವ ಸದೃಶ ತಾಣ. ದೇವಿ ನದಿ ಅಂದ್ರೆ ನಿಮ್ಮೂರಿನ ಅಂಬಾ ನದಿ ಇದೆಯಲ್ಲ ಸೂರ್ಯ ಅವರೇ, ಅದು. ಇನ್ನು ಧ್ರುವ ಸದೃಶ ತಾಣ ಅಂದ್ರೆ ಅದು ಉತ್ತರ ದಿಕ್ಕನ್ನ ಸೂಚಿಸುತ್ತೆ. ನಾವು ಅಲ್ಲಿಗೆ ಹೋದ್ರೆ ನಮಗೆ ಬೇಕಾದು ಸಿಗುತ್ತೆ ಅನ್ನೋದು ಈ ಪದ್ಯ ಹೇಳುತ್ತೆ. ಅಪ್ಪ, ಇಷ್ಟು ಕಷ್ಟಕರ ಸಾಲುಗಳನ್ನ ನೀವು ಜಾಣತನದಿಂದ ಬಿಡಿಸೋರಲ್ಲ. ನಿಜವಾಗ್ಲೂ ನಿಮ್ಮ ಬುದ್ಧಿಶಕ್ತಿನ ಮೆಚ್ಚಲೇಬೇಕು. ಆದಷ್ಟು ಬೇಗ ನಾನು ನಿಮಗೆ ಮೆಸೇಜ್ ಹಾಕ್ತೀನಿ. ನಾವೆಲ್ಲರೂ ಸೂರ್ಯ ಬೆಟ್ಟಕ್ಕೆ ಹೋಗೋಣ. ಹಾಗೆ ಆಗ್ಲಿ, ಬರ್ತೀನಿ.